ಹಾಯ್ ಮಮತಾ. ಹಲೋ ಹೆಂಗ್ ರೆಡಿ ಆಗ್ತಾ ಇದ್ರಿ ಇವತ್ತು? ಸೂಪರ್ ಆಗಿ ರೆಡಿ ಆಗ್ತಾ ಇದೀವಿ ಮೇಡಮ್. ಅಂಕಿತಾ ನೀವು ಇಟ್ಕೊಳ್ಳಿ ಪ್ಲೀಸ್. ನೀವು ತುಂಬಾ ಚೆನ್ನಾಗಿ ರೆಡಿ ಆಗ್ತಿದೀವಿ. ಇನ್ನು ಸ್ಟಾರ್ಟ್ ಆಗಿದೆ. ಮನುಷ್ಯ ನೀನು? ನಾನು ತುಂಬಾ ಚೆನ್ನಾಗಿ ರೆಡಿ ಆಗ್ತಿದ್ದೀನಿ. ಅಲ್ಲ ನೀವು ಅನ್ಕೋಬಹುದು ಇವರೆಲ್ಲ ಪಿಂಕ್, ನಾನು ಮಾತ್ರ ಯಾಕೆ ಓಣಂ ಸ್ಯಾರಿ ಅಂತ. ಇವತ್ತು ನಾವು 2 ಸೆಲೆಬ್ರೇಟ್ ಮಾಡ್ತಾ ಇರೋದು. ಒಂದು ಓಣಮು ಮತ್ತೆ ನಮ್ ಗಣೇಶ. ನಾನು ಬೆಳಿಗ್ಗೆ ಆಕ್ಚುಲಿ ಪಿಂಕ್ ಹಾಕಿದ್ದೆ, ಅದ್ಯಾಕೋ ಸರಿ ಹೋಗ್ಲಿಲ್ಲ. ಸೊ ಆಮೇಲೆ ನಾನು ಓಣಂ ಸ್ಯಾರಿನೇ ವೇರ್ ಮಾಡಿದೀನಿ. ಸೊ ಸಿ ಹಾಯ್ ನಮಸ್ತೆ ಎಲ್ರಿಗೂ. ನೋಡಿ ಇದು ಏನು ನೋಡ್ತಾ ಇದ್ದೀರಲ್ಲ, ನಮ್ಮದು ಅಪೋಲೋ ಕ್ರೆಡಲಲ್ಲಿ ಗಣೇಶ ಸೆಲಿಬ್ರೇಷನ್ ನಡೀತಾ ಇದೆ. ಇದಾದಮೇಲೆ ಓಣಮ್ದು ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಇದು ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ ಪ್ರತಿ ವರ್ಷ ನಾವು ಇದನ್ನು ಆಚರಿಸ್ತೀವಿ. ಗಣೇಶ ಏನೋ ಒಂದು ಖುಷಿ, ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಡಾಕ್ಟರ್ಸ್, ನರ್ಸಸ್ಸು, ಫಾರ್ಮಸಿ ಟೀಮು, ಇಲ್ಲ ಲ್ಯಾಬ್ ಟೀಮು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡೋ ಅಂಥ ಹಬ್ಬ ಅಂತಲೇ ಹೇಳ್ಬೋದು ಗಣೇಶ ಮತ್ತು ಓಣಮ್ ಫೆಸ್ಟಿವಲ್ಲು. ತುಂಬ ಚೆಂದ ರೆಡಿಯಾಗಿ ಬಂದಿದ್ದೀವಿ ನೋಡಿ ನಾವೆಲ್ಲ, ನಮ್ಮ ಕೊಲೀಗ್ಸ್ ಎಲ್ಲ ಫಾರ್ಮಸಿ ಕೊಲೀಗ್ಸು. ಖುಷಿ ಆಗುತ್ತೆ ನೋಡಿ. ಪ್ರಸಾದ ಕೂಡ ಅಷ್ಟೇ ನಮ್ಮ ಕ್ಯಾಂಟೀನಿಂದನೇ ಪ್ರಿಪೇರ್ ಮಾಡಿರೋದು. ಖುಷಿ ಆಗತ್ತೆ. ಇದು ನೋಡಿ ಓಣಂ ಸ್ಪೆಷಲ್ಲು, ಹೂವಿನಗಳಿಂದ ತುಂಬಿರೋ ರಂಗೋಲಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ. ಎಲ್ಲ ಕೇರಳ ಹುಡುಗಿರು ಸೇರಿಕೊಂಡು ಎಲ್ಲ ಅದ್ಭುತವಾಗಿ ಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಇದು ತುಂಬಾ ಸ್ಪೆಷಲ್ಲು. ಇದು ನೋಡಿ ಕೇರಳ ಹುಡುಗಿರು ಎಲ್ಲರೂ ಸೇರಿಕೊಂಡು ಒಂದು ತುಂಬಾ ಚೆನ್ನಾಗಿ ಒಂದು ನೃತ್ಯನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ನಮಗೆ ನೋಡೋರ್ಗೂ ಒಂದು ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ನಮಗೆ ಹೊಸತನ ಇದು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇವಾಗ ಮತ್ತೆ ಎಲ್ಲನೂ ನಾವು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಇವಾಗ ಲಾಸ್ಟಿಗೆ ನಾವು ಊಟಕ್ಕೆ ಅಂತ ಬಂದಿರೋದು. ಊಟ ಏನು ಸ್ಪೆಷಲ್ಲು ಅಂತ ಅಂದರೆ ಆಬ್ವಿಯಸ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು, ಕೇರಳ ಫುಡ್ಡೇ ಸ್ಪೆಷಲ್ಲು. ಸೊ ನಾನು 3 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಗೊತ್ತಿರಲಿಲ್ಲ, ಕೇರಳ ಫುಡ್ ತಿಂದೇ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಇದು ಅಭ್ಯಾಸ ಎಲ್ಲ ನಾನು ಊಟ ಮಾಡಿದ್ದು ಕೇರಳ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅವ್ರ ಫುಡ್ಗೂ ನಮ್ಮ ಫುಡ್ಗೂ. ಸೊ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಎಲ್ಲ ಡೈಲಿ ನಮ್ಮದು ಕೆಲಸ ಅದು ಇದು ಅಂತ ಇರುತ್ತೆ. ಬಟ್ ಈ ಓಣಂ ಇರ್ಬೋದು, ಇಲ್ಲ ಗಣೇಶ ಇರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಸೊ ಇದು ನೋಡಿ, ಎಲ್ಲ ಆದಮೇಲೆ ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಫನಿ ಗೇಮ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಆಡಿಸ್ತಾರೆ. ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡಿದಾಗ. ಇಡೀ ದಿನ ನಮ್ಮ ದಿನ ಅಂತಲೇ ಇರ್ಬೋದು. ಸೆಲೆಬ್ರೇಷನ್ ಇರುತ್ತೆ, ಯಾವುದೇ ಥರ ಕೆಲಸದ ಒತ್ತಡ ಇರೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್.